ಒಂದು ಕಾಮೆಂಟ್ ಅಲ್ಲಿ ಒಬ್ರು ಇದು ಮಾಡಿದ್ರು, ಯಾವುದೋ ಪೇಪರ್ ಕಟಿಂಗ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಅದರ ಬಗ್ಗೆ ಮಾತಾಡ್ತಾರೆ ಇವರು ಅಂತ ಹೇಳಿದ್ರು. ನಿಮ್ಮ ಮನೆಯಲ್ಲಿ ನಿಮ್ಮ ಜಮೀನ್ ಪತ್ರನೋ ನಿಮ್ಮ ಮನೆ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಪೇಪರ್ ಇದೆಯಲ್ಲ, ಆ ಪತ್ರ ಇದೆಯಲ್ಲ, ಆ ಪತ್ರ ಏನ್ ಚಿನ್ನದ ಆಲೆ ಮೇಲೆ ಬರ್ಕೊಟ್ಟಿದಾರ? ಕಳೆದ 54 ವರ್ಷಗಳ ಹಿಂದಿನಿಂದ ತೆಗೆದಿಟ್ಟಿರ್ತಕ್ಕಂಥ ಈ ರೀತಿಯ ಕ್ಲಿಪಿಂಗ್ಸ್ಗಳು ಇವತ್ತಿಗೆ ಮನೆಯಲ್ಲಿ 1.5 ಟನ್ನಷ್ಟು ಶೇಖರಣೆಯಾಗಿದೆ. ಇವತ್ತಿನ ಜನ ಕಾಲಜ್ಞಾನ ಅಂದ ತಕ್ಷಣ ಯಾರು ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ, ಅದನ್ನು ವ್ಯಾಖ್ಯಾನ ಮಾಡಿ ಹೇಳ್ತಕ್ಕಂಥವ್ರು ಯಾರ್ಯಾರೋ ಹೇಳಿ ಅದಕ್ಕೆ ಅರ್ಥವೇ ಕಳ್ಕೊಂಡು ಬಹಳಷ್ಟು ಜನ 1962ರಲ್ಲಿ 84ರಲ್ಲಿ ಹಿಂಗಾಗುತ್ತೆ, 99ರಲ್ಲಿ ಹಿಂಗಾಗುತ್ತೆ ಅಂತ ಹೇಳಿದ್ರು. ಯಾವುದೂ ಆಗ್ಲಿಲ್ಲ, ಎಲ್ಲ ಸುಳ್ಳೆ ಆಯ್ತಲ್ಲ, ಈಗ ಹೆಂಗಾಗತ್ತೆ ಅಂತಕ್ಕಂಥದ್ದು ಸಹಜವಾದ ಪ್ರಶ್ನೆ. ಕೆಲವರು ಆಳವಾಗಿ ಅಧ್ಯಯನ ಮಾಡಿ ಯಾರು ಅದನ್ನ ಸರಿಯಾಗಿ ಹೇಳಲಿಲ್ಲ. ಅದರ ಬಗ್ಗೆ ಬಹಳ ಗಹನವಾಗಿ ಆಳವಾಗಿ ಚಿಂತನೆ ಮಾಡಿದ ನಾನು ಬಹಳಷ್ಟು ಪುಸ್ತಕಗಳನ್ನ, ಕಾಲಜ್ಞಾನದ ಪುಸ್ತಕಗಳು, ವಿಜ್ಞಾನದ ದಾಖಲೆಗಳನ್ನ ತೆಗೆದು ಅದನ್ನ ಜಡ್ಜ್ ನೋಡ್ತಾ ಬಂದಾಗ ಕಾಲಜ್ಞಾನದಲ್ಲಿ ಹೇಳಿರೋ ಸಮಯಕ್ಕೆ ಪೂರಕವಾದ ಘಟನೆಗಳು ಇವತ್ತು ಕರಾರುವಕ್ಕಾಗಿ ನಡೀತಾ ಇದೆ. ಜಗತ್ತಿನ ಅತ್ಯುತ್ತಮ ಬರಹಗಾರ ಬರೆದಿರ್ತಕ್ಕಂಥ ಪೇಪರ್ ಕಟಿಂಗ್ಸ್ಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ. ನನಗಿಂತಲೂ ಮೀರಿದ ವಿಚಾರಗಳಿದ್ರೆ ಅವರ ಪಾದಗಳಿಗೆ ನಾನು ಶರಣು ಬಿಡಬಿಡ್ತೀನಿ. ಈ ಒಂದು ಕಾಲಜ್ಞಾನ ಮತ್ತು ವಿಜ್ಞಾನ ಒಂದಕ್ಕೊಂದು ಹೇಗೆ ಪರಸ್ಪರ ಕೋಇನ್ಸೈಡ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆನೆ ಅಧ್ಯಯನ ಮಾಡಿ ಮನೆಯಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಕ್ಲಿಪಿಂಗ್ಸ್ಗಳು, ಕಳೆದ 54 ವರ್ಷಗಳ ಹಿಂದಿನಿಂದ ತೆಗೆದಿಟ್ಟಿರ್ತಕ್ಕಂಥ ಈ ರೀತಿಯ ಕ್ಲಿಪಿಂಗ್ಸ್ಗಳು ಇವತ್ತಿಗೆ ಮನೆಯಲ್ಲಿ 1.5 ಟನ್ನಷ್ಟು ಶೇಖರಣೆಯಾಗಿದೆ. ಇದನ್ನ ಹಿಂದೆನೂ ಕೂಡ ನಾನು ಹೇಳಿದ್ದೆ, ಮತ್ತೊಮ್ಮೆ ಅದನ್ನ ನೆನಪು ಮಾಡ್ತಾ ಇದ್ದೀನಿ. ಈ ಹಿಂದೆ ಮಾತನಾಡಿದ ಹಲವಾರು ವಿಷಯಗಳ ಬಗ್ಗೆ ನಾನು ಸಮಯ ಇಲ್ಲದೆ ಬಹಳಷ್ಟು ನೋಡಕ್ ಹೋಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನ, ವೀಕ್ಷಕ ಬಂಧುಗಳ ಅನಿಸಿಕೆ ಅಭಿಪ್ರಾಯಗಳು ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದಾಗ ಒಂದು ವಿಡಿಯೋದಲ್ಲಿ ಸುಮಾರು 165 ಜನ ಕಮೆಂಟ್ಸ್ ಮಾಡಿದ್ರು. ಆ 165 ಜನಗಳ ಇದರಲ್ಲಿ ಒಂದು 4-6 ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು. ತೊಂದರೆ ಇಲ್ಲ, ನನಗೆ ಅದರ ಬಗ್ಗೆ ಬೇಸರನೂ ಇಲ್ಲ. ಅದು ಇರಬೇಕದು, ಅಂಥವೆಲ್ಲನೂ ಇರಬೇಕದು, ಸಹಜ ಅದು. ಆದರೆ ಒಬ್ಬ ಚಾನಲ್ ಅಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿ ಏನ್ ಆಧಾರಗಳನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತಕ್ಕಂಥದರ ಒಂದು ತುಲನೆಯನ್ನ ಮಾಡದೆ, ಅದನ್ನ ಜಡ್ಜ್ ಮಾಡದೆ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ವಯಸ್ಸೇನು, ನಾನು ಮಾತಾಡ್ತಿರೋ ನನ್ನ ವಯಸ್ಸೇನು, ಅವ್ರಿಗೆ ಈ ಪದಗಳ ಸಂಬೋಧನೆ ನಾನು ಮಾಡಬಹುದಾ ಅಂತಕ್ಕಂಥ ಕಲ್ಪನೆಯೂ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಕಾಮೆಂಟ್ಸ್ ನೋಡಿದಾಗ ಯಾಕೆ ಇಂಥ ಅಲ್ಪ ಬುದ್ಧಿಯ ಜನ ಅಂತ ಬೇಜಾರಾಗತ್ತೆ. ಅಷ್ಟು ಬಿಟ್ರೆ ಕಾಮೆಂಟ್ಸ್ ಬಗ್ಗೆ ದೇರ್ ಇಸ್ ನೋ ಕ್ವಶನ್. ಅದ್ರ ಬಗ್ಗೆ ಕ್ವಶನ್ ಮಾಡ್ತಕ್ಕಂಥ ಪ್ರಶ್ನೆ ಮಾಡ್ಲಿ. ಆದರೆ ನಾನು ಮಾತಾಡಿದ ವಿಚಾರದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅವರ ಹತ್ರ ಅದಕ್ಕಿಂತಲೂ ಬಲವಾದ ಸಾಕ್ಷಿಗಳು, ಆಧಾರಗಳು ಏನಾದರೂ ಇದ್ರೆ ತಗೊಂಡು ನೇರವಾಗಿ ನನ್ನನ್ನು ಭೇಟಿ ಮಾಡಬಹುದು. ಅವರಿಗೆ ಮುಕ್ತ ಸ್ವಾಗತವನ್ನ ನಾನು ಬಯಸ್ತೇನೆ. ಮಾತಾಡೋದಕ್ಕೆ ಮುಂಚೆ ಪದಪ್ರಯೋಗ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಜಡ್ಜ್ ಮಾಡಬೇಕು. ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಕಮೆಂಟ್ ಅಲ್ಲಿ ಮಾಡಿದ್ದ, ಮುಠಾಳ ಅಂತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದ. ಆ ಮುಠಾಳ ಅಂತಕ್ಕಂಥ ಠಾ, 2ನೇ ಠಾನು ಬರೆಯಕ್ ಬಂದಿಲ್ಲ ಆತನಿಗೆ, 1ನೇ ಠಾ ಬರ್ದಿಯಾನೆ, ಮುಠಾಳ ಬರ್ದಿಯಾನೆ. ಮುಠಾಳನೂ ಅಲ್ಲ, ಬೈಯಕ್ಕೂ ಬಂದಿಲ್ಲ. ಆ ಥರದ ಇದಿರ್ತಾರೆ. ಹಾಗಾಗಿ ಒಂದ್ಸರಿ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿಯ ವಯಸ್ಸೇನು, ಅವರ ಅನುಭವ ಏನು, ಅವ್ರೇನು ಸಂಗ್ರಹಣೆ ಮಾಡಿರ್ಬೋದು, ನನಗಿಂತಲೂ ಮೀರಿದ ವಿಚಾರಗಳಿದ್ರೆ ಅವರ ಪಾದಗಳಿಗೆ ನಾನು ಶರಣು ಬಿಡಬಿಡ್ತೀನಿ. ಅವರ ಹತ್ರ ಬರ್ಲಿ, ಸಂತೋಷ. ಮುಕ್ತ ಆಹ್ವಾನವನ್ನು ಅವರಿಗೆ ನಾನು ಕೊಡ್ತೀನಿ. ಕಮೆಂಟ್ಸ್ ಮಾಡುವಾಗ ಒಂದ್ ಸ್ವಲ್ಪ ಪೂರ್ವಾಪರ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅಂತಕ್ಕಂಥ ನನ್ನ ಅನಿಸಿಕೆಯನ್ನ ಅವರ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಈಗ ಬಹಳಷ್ಟು ಕಾಲಜ್ಞಾನ ಮತ್ತು ವಿಜ್ಞಾನದ ಪ್ರಶ್ನೆ ಬಂದಾಗ, ಕಾಲಜ್ಞಾನ ಇವತ್ತಿನ ಜನ ಕಾಲಜ್ಞಾನ ಅಂದ ತಕ್ಷಣ ಯಾರು ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ, ಬೇಕಾದಷ್ಟು ಜನ ಕಾಲಜ್ಞಾನಿಗಳು ಬರೆದಿರ್ತಕ್ಕಂಥ ಕಾಲಜ್ಞಾನದ ಭವಿಷ್ಯವಾಣಿಗಳು ಕರಾರುವಕ್ಕಾಗಿದೆ. ದೇರ್ ಇಸ್ ನೋ ಡೌಟ್, ಅದರ ಬಗ್ಗೆ ಅನುಮಾನವೇ ಇಲ್ಲ. ಆದರೆ ಅದನ್ನ ವ್ಯಾಖ್ಯಾನ ಮಾಡಿ ಹೇಳ್ತಕ್ಕಂಥವ್ರು ಯಾರ್ಯಾರೋ ಹೇಳಿ ಅದಕ್ಕೆ ಅರ್ಥವೇ ಕಳ್ಕೊಂಡು ಬಹಳಷ್ಟು ಜನ 1962ರಲ್ಲಿ 84ರಲ್ಲಿ ಹಿಂಗಾಗುತ್ತೆ, 99ರಲ್ಲಿ ಹಿಂಗಾಗುತ್ತೆ ಅಂತ ಹೇಳಿದ್ರು. ಯಾವುದೂ ಆಗ್ಲಿಲ್ಲ, ಎಲ್ಲ ಸುಳ್ಳೆ ಆಯ್ತಲ್ಲ, ಈಗ ಹೆಂಗಾಗತ್ತೆ ಅಂತಕ್ಕಂಥದ್ದು ಸಹಜವಾದ ಪ್ರಶ್ನೆ ಕೆಲವರದು, ನಿಜ. ಆದರೆ ಅವೆಲ್ಲ ಹೇಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆಗೋಯ್ತೇನೋ ಅಂತ ಹೇಳ್ಕೊಂಡ್ ಬಂದ್ರೆ ಹೊರತು ಆಳವಾಗಿ ಅಧ್ಯಯನ ಮಾಡಿ ಯಾರು ಅದನ್ನ ಸರಿಯಾಗಿ ಹೇಳಲಿಲ್ಲ. ಅದರ ಬಗ್ಗೆ
ಬಹಳ ಗಹನವಾಗಿ ಆಳವಾಗಿ ಚಿಂತನೆ ಮಾಡಿದ ನಾನು ಬಹಳಷ್ಟು ಪುಸ್ತಕಗಳನ್ನ, ಕಾಲಜ್ಞಾನದ ಪುಸ್ತಕಗಳು, ವಿಜ್ಞಾನದ ದಾಖಲೆಗಳನ್ನ ತೆಗೆದು ಅದನ್ನ ಜಡ್ಜ್ ಮಾಡ್ತಾ ನೋಡ್ತಾ 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 ಬಂದಾಗ ಕಾಲಜ್ಞಾನದಲ್ಲಿ ಹೇಳಿರೋ ಸಮಯಕ್ಕೆ ಪೂರಕವಾದ ಘಟನೆಗಳು ಇವತ್ತು ಕರಾರುವಕ್ಕಾಗಿ ನಡೀತಾ ಇದೆ. ಪ್ರಶ್ನೆ ಮಾಡ್ತಕ್ಕಂಥ ಬೇಕಾದಷ್ಟು ಜನ ವೀಕ್ಷಕರು ಕೇಳ್ತಾರೆ, ಇದಕ್ಕೆ ಆದಷ್ಟು ವೈಜ್ಞಾನಿಕ ಆಧಾರಗಳನ್ನ ಕೊಡಿ ಅಂತ ಕೇಳ್ತಾರೆ. ಈಗ ಉದಾಹರಣೆಗೆ, ನಾನು ಬಹಳಷ್ಟು ಜನ ಬರಹಗಾರರಿದ್ದಾರೆ, ಬರಹಗಾರರಲ್ಲಿ ಅತ್ಯುತ್ತಮ ಬರಹಗಾರರಲ್ಲೂ ಕೂಡ ಅತ್ಯುತ್ತಮ ಬರಹಗಾರರಿದ್ದಾರೆ. ನಾವು ಯಾವುದನ್ನ ಸ್ವೀಕಾರ ಮಾಡಬೇಕು? ಅತ್ಯುತ್ತಮ ಬರಹಗಾರರ ಬರಹಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ಯಾವುದೋ ಒಂದು ವೈಟ್ ಪೇಪರ್ ಮೇಲೆ ಏನೋ ಬರ್ಕೊಟ್ಬಿಟ್ಟು ಸಿಗ್ನೇಚರ್ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಬರಲ್ಲ. ಒಂದು ಅಂಡಮ್ಯಾಂಡ್ ಪತ್ರನೋ ಅಥವಾ ಒಂದು ಚಾಫಾ ಕಾಗದದ ಮೇಲೋ ಬರೆದು ಬಿಟ್ಟು ಸಿಗ್ನೇಚರ್ ಹಾಕೊಟ್ರೆ ಅದಕ್ಕೆ ವ್ಯಾಲ್ಯೂ, ಯಾಕಂದ್ರೆ ಪೇಪರ್ ವ್ಯಾಲ್ಯೂ ಅದು. ಒಂದು ಕಾಮೆಂಟ್ ಅಲ್ಲಿ ಒಬ್ರು ಇದು ಮಾಡಿದ್ರು, ಯಾವುದೋ ಪೇಪರ್ ಕಟಿಂಗ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಅದರ ಬಗ್ಗೆ ಮಾತಾಡ್ತಾರೆ ಇವರು ಅಂತ ಹೇಳಿದ್ರು. ಪೇಪರ್ ಅಂದ್ರೆ ವ್ಯಾಲ್ಯೂ ಇಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಜಮೀನ್ ಪತ್ರನೋ ನಿಮ್ಮ ಮನೆ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಪೇಪರ್ ಇದೆಯಲ್ಲ, ಆ ಪತ್ರ ಏನ್ ಚಿನ್ನದ ಆಲೆ ಮೇಲೆ ಬರ್ಕೊಟ್ಟಿದಾರ? ಪೇಪರ್ ಮೇಲೆ ಅದು ಬರ್ಕೊಟ್ಟಿರೋದು. ಆ ಪೇಪರ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೋ ಹಾಗೆ ಜಗತ್ತಿನ ಅತ್ಯುತ್ತಮ ಬರಹಗಾರ ಬರೆದಿರ್ತಕ್ಕಂಥ ಪೇಪರ್ ಕಟಿಂಗ್ಸ್ಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಅದರಲ್ಲಿ ಅಷ್ಟು ಆಳವಾದ ವಿಚಾರಗಳು ಅಡಗಿರ್ತದೆ ಅಂತಕ್ಕಂಥದ್ದನ್ನು ಕೂಡ ಸಾಮಾನ್ಯ ಜನ ಜಡ್ಜ್ ಮಾಡ್ಬೇಕು. ಈ ಕಾಮೆಂಟ್ಸ್ ಮಾಡೋರು, ಈ ಪ್ರಶ್ನೆ ಕೇಳ್ತಕ್ಕಂಥವ್ರು ಇದನ್ನ ಅಡ್ಜಸ್ಟ್ ಮಾಡ್ಬೇಕು. ಹಂಗಾರೆ ನಿಮ್ಮ ಮನೆದು ರಿಜಿಸ್ಟರ್ ಪತ್ರನೋ ಜಮೀನಿಂದ ರಿಜಿಸ್ಟರ್ ಪತ್ರನೋ ತಗೊಂಡ್ ಇದೇನಾ ಪೇಪರ್ ತಗೊಂಬಂದ್ ನನ್ನ ಹತ್ರ ಇದ್ ಮಾಡ್ತಾ ಇದೆಯಾ ಅಂತ ಅರ್ಧ ಹಾಕ್ಬಿಟ್ರೆ ಸುಮ್ಮನೆ ಇರ್ತೀರಾ ನೀವು? ಪೇಪರ್ ವ್ಯಾಲ್ಯೂ ಅದು ಗೊತ್ತಾಗುತ್ತೆ. ಪೇಪರ್ಗೆ ಏನ್ ಶಕ್ತಿ ಇದೆ, ಒಂದು ರಿಜಿಸ್ಟರ್ ಮಾಡಿದ ಇದಕ್ಕೆ ಏನ್ ಬೆಲೆ ಇರುತ್ತೆ. ಹಾಗೇನೆ ಉತ್ತಮ ಬರಹಗಾರರ ಬರಹಕ್ಕೆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂವನ್ನ ಯಾವತ್ತು ಡಿಗ್ರೇಡ್ ಮಾಡಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ರು ಕೂಡ. ನಾನು ಮಹಾನ್ ಜ್ಞಾನಿ, ಮಹಾನ್ ಬುದ್ಧಿವಂತ, ನನಗಿಂತಲೂ ಯಾರು ತಿಳ್ಕೊಂಡಿಲ್ಲ ಅಂತಕ್ಕಂಥ ಬೀಗತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನನಗೆ ಗೊತ್ತಿರತಕ್ಕಂಥ ವಿಚಾರವನ್ನ, ನನಗೆ ಗೊತ್ತಿರತಕ್ಕಂಥ ಸತ್ಯವನ್ನ ಜನಕ್ಕೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಖಂಡಿತ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ನಾನೇ ಇದು ಅಂತಲ್ಲ. ಆಮೇಲೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ, ಹಿಂದೆ ನಾನು ನೀರಿನ ಬಗ್ಗೆ ಮಾತಾಡ್ತಾ ಒಂದು ಗ್ಲಾಸ್ ಅಲ್ಲಿ ನೀರನ್ನು ಹಾಕಿ ಅದ್ರ ಮೇಲೆ ಕರ್ಚೀಫ್ ಹಾಕಿ ಉಲ್ಟಾ ಮಾಡಿ ತೋರಿಸಿದ ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮ ದನ ಕಾಯ್ತಕ್ಕಂಥ ಹುಡುಗರು ತಣ್ಣನೆಯ ನೀರು ಕುಡಿಬೇಕಾದ್ರೆ ಎಂಥ ಫಾರ್ಮುಲಾವನ್ನ ಅವರು ಬಳಸ್ಕೊಳ್ತಿದ್ರು ಅನ್ನೋದನ್ನ ನಾನು ತೋರಿಸಿದಾಗ ಸುಮಾರು ಜನ ಕಾಮೆಂಟ್ಸ್ ಅಲ್ಲಿ ಬರ್ದಿದ್ರು, ಇದು ನಮ್ಮ ಮನೆಯಲ್ಲಿ ಮಾಡ್ತಿದೀವಿ, ಇದು ನಮಗ್ ಗೊತ್ತು, ನಮ್ಮ ಅಜ್ಜನ ಮನೆಯಲ್ಲಿ, ನಮ್ಮ ತಾತನ ಮನೆಯಲ್ಲೆಲ್ಲ ಮಾಡಿದ್ರು ಅಂತ ಹಾಕಿದ್ರು. ಅದೆಲ್ಲ ಓದಿ ಸಂತೋಷ ಆಯ್ತು ನನಗೆ. ಅಂದ್ರೆ ಜನಕ್ಕೆ ಗೊತ್ತಿದೆ ಅಂತ. ನನಗೆ ಗೊತ್ತಿದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಗೊತ್ತಿಲ್ದಿರೋ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ನೆ ಹೊರತು ನನಗೊಬ್ಬನಿಗೆ ಗೊತ್ತಿದೆ, ಇನ್ಯಾರಿಗೂ ಗೊತ್ತಿಲ್ಲ ಅಂತ ನಾನೇನು ಇದು ಮಾಡಿದವನು ಅಲ್ಲ. ನಾನು ಕೊನೆ ಪಕ್ಷ ಒಂದಷ್ಟು ಜನ ನಮಗ್ ಗೊತ್ತಿದೆ ಅಂದ್ರಲ್ಲ, ಅದು ಸಂತೋಷದ ಸಂಗತಿ, ಸ್ವಾಗತ ಮಾಡ್ತಕ್ಕಂಥ ಸಂಗತಿ. ಯಾರಿಗೆ ಗೊತ್ತಿಲ್ವೋ ಅದು ಗೊತ್ತಾಗುತ್ತಲ್ವಾ? ಹಂಗಾಗಿ ಆ ವಿಚಾರಗಳನ್ನ ತಿಳಿ ಹೇಳ್ತಕ್ಕಂಥ ಪ್ರಯತ್ನ ಆಗ್ಲೇಬೇಕು, ಅದು ಮಾಡ್ಲೇಬೇಕು ಕೂಡ.